ಸಾಮಾನ್ಯ ಜನರಿಗೂ ಕೂಡ ಅನಿಸಿರ್ಬೋದು. ಗ್ಯಾರಂಟಿ ಕೊಡ್ಲಿಕ್ಕೆ 56,000 60,000 ಕೋಟಿ ಖರ್ಚು ಮಾಡ್ಲಿಕ್ಕೆ ಸಿದ್ಧವಿರುವ ಸರ್ಕಾರ 200-300 ರೂಪಾಯಿ ಕೇಳ್ತಿದ್ದಾರೆ. ಅದು ಎಷ್ಟು? 1 ಕ್ವಿಂಟಲ್ ಮೇಲೆ ಕೊಡ್ಬೇಕಾಗಿರೋದು ಸರ್ಕಾರ ಖಜಾನೆಯಿಂದ ಕೂಡ ಅಲ್ಲ, ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿರೋದು. ಇದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಿಕ್ಕೆ 50 ರೂಪಾಯಿ 100 ರೂಪಾಯಿ ಚೌಕಾಸಿ ಲೆಕ್ಕಾಚಾರ ಮಾಡ್ತಿದೆಯಲ್ಲ ಸರ್ಕಾರದ ಬಗ್ಗೆ, ಹಿಂಗೊಂದು ಅನುಮಾನ ಬಂದ್ಬಿಡುತ್ತೆ ಸಹಜವಾಗಿ. ಇದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪುಟ್ಟಣ್ಣಯ್ಯರು ನಾನು ಎಲ್ಲ ಕಬ್ಬು ವಿಚಾರಕ್ಕೆ ಮಾತುಕತೆಗೆ ಹೋಗಿದ್ದು. ಖಾಸಗಿಯಾಗಿ ಅವ್ರ ಚೇಂಬರ್ ಮಾತಾಡ್ತಾ ಹೇಳಿದಾಗ ನಾನು ನನ್ನ ಎಡಬಲ ಕುತ್ಕೊಂಡು ಏನಾದರೂ ಕಠಿಣ ಒಂದು ನಿರ್ಧಾರ ತಗೊಂಡ್ರೆ ನನ್ನ ಕುರ್ಚಿನೇ ಕಿತ್ಕೋತಾರೆ ಅಂತ ಹೇಳ್ತೀವಿ ಯಡಿಯೂರಪ್ಪನವರು. ಅದು ನಾನು ಸುಮ್ಮನೆ ಹೇಳ್ತಿರೋದು. ಅದು ನಾನು ಅವ್ರು ಹೇಳದಂಥ ಮಾತನ್ನ ಗಂಭೀರವಾಗಿ ಪರಿಗಣಿಸಿ. ಸಕ್ಕರೆ ಬಂಡವಾಳ ಸಾಯಿಗಳು ರಾಜಕಾರಣಕ್ಕೆ ಬರಬಾರ್ದು. ಬಂಡವಾಳ ಸಾಯಿಗಳು ಅನೀತಿ ರಾಜಕಾರಣ ಮಾಡ್ತಾರೆ. ರಾಜಕಾರಣಿಗಳು ಬಂಡವಾಳ ಸಾಯಿ ಮನೆತನಗಳಿಂದ ಬರುವಂಥದ್ದು. ಇದರಿಂದ ಈ ಪರಿಸ್ಥಿತಿಗಳು ಆಗ್ತಾ ಇದ್ದಾವೆ. ಒಂದು ಸ್ಪಷ್ಟ ರಾಜಕೀಯ ನೀತಿ ಬರಬೇಕು, ಸ್ಪಷ್ಟವಾದಂಥ ಯೋಜನೆಗಳು ಬರಬೇಕು. ಈಗ ಪ್ರಶ್ನೆ ಮಾಡಿದಂಥ ಯುವಕರುಗಳೆಲ್ಲ ಸದುದ್ದೇಶ ಮಾಡ್ತಿದ್ದಾರೆ. ಅದಕ್ಕೆ ಹೊಸದಾಗಿ ಒಂದು ವ್ಯವಸ್ಥೆಯನ್ನು ಪಡಿಸಕ್ಕೆ ಮುಂದಾದ್ರೆ ಮಾತ್ರ ಬದಲಾಗುತ್ತೆ ಹೊರತು ಇವ್ರನ್ನೇ ವಿಧಾನಸೌಧದಲ್ಲಿ ಇಟ್ಕೊಂಡು ಇವ್ರನ್ನೇ ಪಾರ್ಲಿಮೆಂಟ್ ಇಟ್ಕೊಂಡು ಏನು. ಈಗ ಸಕ್ಕರೆ ಸಚಿವರಾಗಿ ಶಿವಾನಂದ ಪಾಟೀಲ್ರು ಏನ್ ಮಾಡಬಹುದಾಗಿತ್ತು, ಇನ್ನು ಮುಂದೆ ಏನ್ ಮಾಡಬಹುದು ಅಂತ ಹೇಳಿ? ನನ್ನ ಪ್ರಶ್ನೆ ಮಾಡ್ತಿದ್ರಮ್ಮ? ಹೌದು ಸರ್. ಹಲೋ, ಹಲೋ. ಹೌದು ಸರ್, ತಮಗೆ ಪ್ರಶ್ನೆ ಕೇಳಿಸ್ತಾ ಇದ್ರೆ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ರು ಏನ್ ಮಾಡಬಹುದಾಗಿತ್ತು, ಇನ್ನು ಮುಂದೆ ಏನ್ ಮಾಡಬಹುದು ಅಂತ? ಇಲ್ಲ, ನನಗೆ ವೈಯಕ್ತಿಕವಾಗಿ ಗೊತ್ತಿರಂಗೆ ಶಿವಾನಂದ ಪಾಟೀಲ್ರು ಸ್ವಲ್ಪ ಕಾಳಜಿಯಿಂದನೇ ಕ್ರಮಗಳು ತಗೊಳ್ತಾರೆ. ಯಾಕಂದ್ರೆ ನಾನು ಕೂಡ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅದಕ್ಕೆ ಸಕ್ಕರೆ ಸಚಿವರು ಇದನ್ನ ಸ್ವತಂತ್ರವಾಗಿ ನಿರ್ಧಾರ ಮಾಡೋಕ್ಕಲ್ಲ. ಇದು ಮುಖ್ಯಮಂತ್ರಿ ಸರ್ಕಾರನೇ ನಿರ್ಧಾರ ಮಾಡಬೇಕಾಗಿದೆ. ಈಗ ಸಕ್ಕರೆ ಸಚಿವರು ಸಕ್ಕರೆ ಕಾರ್ಖಾನೆಗಳಿಗೆ ತಾಕೀತು, ಅವ್ರು ಏನೇನಾಗಿದೆ ತಾಕೀತು ಮಾಡುವಂಥ ಒಂದು ಧೈರ್ಯವನ್ನು ಬೆಳೆಸ್ಕೋಬೇಕು. ಈಗ ಅದು ಮುಖ್ಯಮಂತ್ರಿಯವ್ರ ಕೈಯಲ್ಲಿದೆ. ಈಗ ಸಕ್ಕರೆ ಸಚಿವರು ನಾನು ನೋಡಿದ ಮಟ್ಟಿಗೆ ಇದರಲ್ಲಿ ಸ್ವಲ್ಪ ಪ್ರಾಮಾಣಿಕವಾದ ಪ್ರಯತ್ನವನ್ನು ರೈತರ ಪರ ಮಾಡಬೇಕು ಅನ್ನೋದು ಕಾಣಿಸ್ತಾ ಇದೆ. ಈಗ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದಾಗ ಆ ಕಾಳಜಿ ಕಾಣುತ್ತೆ. ಆದರೆ ಒಟ್ಟು ಇದು ಸರ್ಕಾರದ ಮಂತ್ರಿಮಂಡಲ ಮತ್ತು ಸರ್ಕಾರನೇ ತಗೋಬೇಕು ತೀರ್ಮಾನ. ಸಕ್ಕರೆ ಮಂತ್ರಿ ವೈಯಕ್ತಿಕವಾಗಿ ಇದರಲ್ಲಿ ತೀರ್ಮಾನ ತಗೊಳ್ಳೋದು ಕಷ್ಟ ಆಗುತ್ತೆ. ಸರಿ, ಮತ್ತೊಂದಷ್ಟು ಮಂದಿ ಇದ್ದಾರೆ ಸ್ಟುಡಿಯೋದಲ್ಲಿ, ಅವ್ರು ಕೂಡ ಮಾತನಾಡ್ತಾರೆ. ಸಾಯಿಲ್ ಅಂತ ಯುವಜನ ಘಟಕದಿಂದ ಸಿದ್ದರಾಮಯ್ಯನೂ ಒಬ್ಬರು ರೈತರ ಕುಟುಂಬದವರು. ಅವ್ರಿಗೆ ಮನಸ್ಸಿಗೆ ಏನು ತಟ್ತಾ ಇಲ್ವಾ? ರೈತರು ಇದು ಓಡಾಡ್ತಾರೆ, ಅವ್ರಿಗೇನಾದರೂ ಒಂದು ನ್ಯಾಯ ಕೊಡಲಿ ಅಂತಲೂ ಬರೀ ಮೀಟಿಂಗ್ಗಳು ಮಾಡ್ತಾರೆ. ನಾವು ಹೇಳೋದಿಷ್ಟೇ, 9 ದಿವಸ ಏನೂ ಬೇಕಾಗಿಲ್ಲ, ಅದು 300-200 ರೂಪಾಯಿ ಕೊಡೋಕ್ಕೆ. ಗಟ್ಟಿಯಾಗಿ ಒಂದು ನಿರ್ಧಾರ ತಗೊಳ್ಳಿ. 1 ಅವರಲ್ಲಿ ಇಲ್ಲ 2 ಅವರಲ್ಲಿ ರೈತರು ನೋಡೋಕ್ಕಾಯ್ತಿಲ್ಲ. ಅವರು ಅಷ್ಟು ಕಷ್ಟಪಡ್ತಾರೆ, ಅಷ್ಟು ಓಡಾಡ್ತಾರೆ. ಅವ್ರಿಗೇನಾದರೂ ಒಂದು ಪರಿಹಾರ ಮಾಡಿಕೊಡಿ ಅಂತ ಹೇಳಕ್ ಬ್ರದರ್ ಏನು ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೈತರು ನಮ್ಮ ಸಿದ್ದರಾಮಯ್ಯನವರ ಸಮೇತ ರೈತರ ಕುಟುಂಬದಿಂದ ಬಂದಂಥವನು. ನಾನು ಕಡು ಬಡವ, ಅವತ್ತೊಂದು ದಿವಸ ನಾವು ಭತ್ತ ಬೆಳೀತಾ ಇದ್ದಿದ್ದು ಕಷ್ಟ, ತಿನ್ಲಿಕ್ಕೆ ಕಷ್ಟ ಇತ್ತು, ಎಲ್ಲ ಹೋರಾಟ ಮಾಡಿ ಒಂದು ಪೊಸಿಷನ್ಗೆ ಬಂದು ಕೂತಿದ್ದೀನಿ ಅಂತ ಯಾವಾಗಲೂ ಪ್ರತಿನಿತ್ಯ ಹೇಳ್ತಾ ಇರ್ತಾರೆ. ನಾವು ತಿಳ್ಕೊಂಡಿದ್ದೀವಿ, ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ, ನಾವು ಅವ್ರಿಗೆ ಗೌರವ ಕೊಡ್ತೀವಿ. ಬಟ್ ಅದೇ ರೈತರ ಕುಟುಂಬದಿಂದ ಬಂದಂಥ ಮನುಷ್ಯ ಅಲ್ಲಿ ಇಡೀ ರೈತರು ಜ್ವಾಲೆ ಎತ್ತಿ ಉರಿತಾ ಇದೆ ಉತ್ತರ ಕರ್ನಾಟಕದಲ್ಲಿ. ಆ ಯಪ್ಪ ಮನಸ್ಸಿಗೆ ತಡ್ತಾ ಇಲ್ವಾ? ಮನಸ್ಸಿಗೆ ಒಂದು ಕರುಣೆ ಅನ್ನೋದಿಲ್ವಾ ಅವ್ರಿಗೆ ಅಂತ ನಮ್ಮ ಬ್ರದರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ನೀವು ಹೇಳ್ತಿದ್ರಿ ನಾಗೇಂದ್ರ ಸರ್, ನೋಡಿ ಇವಾಗ ಇರೋದು ಮುಖ್ಯಮಂತ್ರಿಗಳ ಕೈಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಅಂತ ಹೇಳಿ. ಸಿದ್ದರಾಮಯ್ಯನವರು ಬೇರೆ ಯಾರಾದ್ರೂ ಇದ್ರೆ ಬಹುಶಃ ಈ ನಿರೀಕ್ಷೆಗಳು ಕಡಿಮೆ ಇರ್ತಿತ್ತೇನೋ. ಆದ್ರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಬಡವರ ಬಗ್ಗೆ ಕಾಳಜಿ ಇರೋರು, ರೈತರ ಬಗ್ಗೆ ಕಾಳಜಿ ಇರೋರು, ಅಂಥವರ ನೇತೃತ್ವದಲ್ಲಿ ಸರ್ಕಾರ ಇದ್ದು ಕೂಡ 9 ದಿನದಿಂದ ರೈತರು ಪ್ರತಿಭಟನೆ ಮಾಡೋ ಹಂತಕ್ಕೆ ಬಂತಲ್ಲ ಅಂತ ಹೇಳಿ ಅನೇಕರಿಗೆ ಆಶ್ಚರ್ಯ ಆಗತ್ತೆ.
ಖಂಡಿತ ದೇವನಹಳ್ಳಿ ವಿಚಾರ ತಗೊಳ್ಳಿ. ದೇವನಹಳ್ಳಿ ಭೂ ಸ್ವಾಧೀನ ಬಿಡಬೇಕಾದ್ರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷವಾಗಿ ಅದ್ರ ವಿರುದ್ಧ ಹೋರಾಟದಲ್ಲಿ ರೈತರ ಜೊತೆ ಭಾಗವಹಿಸಿದ್ರು. ನಾವು ಅಧಿಕಾರಕ್ಕೆ ಬಂದ್ರೆ ಇದನ್ನ ವಾಪಸ್ ತಗೋತೀವಿ ಅಂತ ಹೇಳಿದ್ರು. ಮಾತು ಉಳಿಸ್ಕೊಳ್ಳಿ ಅಂತೇಳಿ ಅಲ್ಲಿನ ಜನ 1197 ದಿನ ಹೋರಾಟ ಮಾಡಿದ್ರು. ಕೊನೆಗೆ ಸಂಯುಕ್ತ ಹೋರಾಟ ತಗೊಂಡು ಇಡೀ ನಾಡಿನ ಒಂದು ಜನ ಚಳವಳಿಗಳು ಎಲ್ಲವೂ ಪಕ್ಷಾತೀತ್ವ ಬೆಂಬಲ ಕೊಟ್ಟಿದ್ರಿಂದ ಅದು ಪರಿಣಾಮ ಆಯಿತು. ಅವ್ರು ಎಷ್ಟು ಇಕ್ಕಟ್ಟು ಸಿಕ್ಕೊಂಡಿದ್ರು ಸಿದ್ದರಾಮಯ್ಯವರು ಮಾತು ಉಳಿಸ್ಕೊಳ್ಳೋಕೆ ಅಂತಂದ್ರೆ ಅಸಹಾಯಕರಾಗ್ಬಿಟ್ಟಿದ್ರು. ಅಂದ್ರೆ ಅಲ್ಲಿ ನಾವು ಜನರ ಒತ್ತಡ ಬಂದ ಮೇಲೆ ತೀರ್ಮಾನ ತಗೊಳ್ಳಂಗೆ ಆಯ್ತಿತ್ತು. ಹಂಗೆ ಇವಾಗ ಬರೀ ಒಬ್ಬ ಮುಖ್ಯಮಂತ್ರಿ ಕೈಯಲ್ಲೇ ಅಧಿಕಾರ ಇರೋದಿಲ್ಲ. ಅವಾಗ ಮುಖ್ಯಮಂತ್ರಿಯನ್ನ ಅಧಿಕಾರವನ್ನ ಮೊಟಕುಗೊಳಿಸುವಂಥ ಶಕ್ತಿಗಳು ಜಾಸ್ತಿ ಇದ್ದಾರೆ ಈ ಎಲ್ಲ ಪಕ್ಷಗಳು. ಯಾವ ಪಕ್ಷದ ಮಂತ್ರಿ ಅದು ಸಿದ್ದರಾಮಯ್ಯವ್ರು ಇಕ್ಕಟ್ಟಾಗಿದೆ. ಸಿದ್ದರಾಮಯ್ಯವರು ಕಿಂಚಿತ್ ನಿರೀಕ್ಷೆ ಮಾಡ್ಬೋದು. ನಾವು ಏನೋ ಈ ಕಷ್ಟ ಇದೆ, ಸ್ಪಂದಿಸಬೇಕು ಅಂತ ಮನಸ್ಸಿದೆ. ಆದರೆ ಈ ವ್ಯವಸ್ಥೆ ಕಾರ್ಖಾನೆಗಳ ವ್ಯವಸ್ಥೆ ಬಿಡ್ತಾ ಇಲ್ಲ. ಅದನ್ನು ಸಿದ್ದರಾಮಯ್ಯನವರು ಧಿಕ್ಕರಿಸಿ ನಿಲ್ಲಬೇಕು, ಸ್ಟೇಟ್ಮೆಂಟ್ಶಿಪ್ಪನ್ನು ತೋರಿಸಬೇಕು ಅನ್ನೋದು ನಾವು ವಿನಂತಿ ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ರೈಟ್ ಸರ್, ಮತ್ತೊಂದಷ್ಟು ಜನ ಇದ್ದಾರೆ ಸ್ಟುಡಿಯೋದಲ್ಲಿ ಮಾತನಾಡ್ತಾರೆ. ನಮಸ್ತೆ ಸರ್. ಇದು ರೈತರ ಹೋರಾಟ ಇವತ್ತು ನೆನ್ನೆ ಮೊನ್ನೆದಲ್ಲ, ಇದು ಹಳೆ ಹೋರಾಟ. ಇವತ್ತು ರಾಜ್ಯ ಸರ್ಕಾರಕ್ಕೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಈ ಮೊದಲೇನು ಇದು BJP ಇರುವಾಗಲೂ ಈ ಸಮಸ್ಯೆ ಇತ್ತು, JDS ಇರುವಾಗಲೂ ಇತ್ತು. ಅವಾಗಲೇ ಅವರು ಆ ಸಮಸ್ಯೆನ ಪರಿಹರಿಸಿಲ್ಲ. ಇವತ್ತು ಬಂದ್ಬಿಟ್ಟು ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಹಾರಾಡ್ತಾ ಇದ್ದಾರೆ. ಈ ಸಮಸ್ಯೆನ ಮೊದಲೇ ಬಗೆಹರಿಸಬಹುದಿತ್ತಲ್ಲ ಇವ್ರುಗಳು. ಬಹುಶಃ ತಲುಪಲಿಲ್ವಾ ಪ್ರಶ್ನೆ ಅಂತ ಹೇಳಿ ಮತ್ತೊಮ್ಮೆ ಕೇಳ್ತೀನಿ. ಇಲ್ಲಿದ್ದ ಸ್ಟುಡಿಯೋದಲ್ಲಿರೋ ಒಬ್ರು ಆಡಿಯನ್ಸ್ ಕೇಳ್ತಿದ್ದಾರೆ ಬಡಗಲಪುರ ಸರ್. BJP ಸರ್ಕಾರ ಇದ್ದಾಗಲೂ ಕೂಡ ರೈತರಿಗೆ ಸಮಸ್ಯೆ ಇತ್ತು, ಕಬ್ಬು ಬೆಳೆಗಾರರಿಗೆ ಸಮಸ್ಯೆ ಇತ್ತು. ಆಗ ಪರಿಹರಿಸದೇ ಇದ್ದವರು ಈಗ ಬಂದ್ಬಿಟ್ಟು ಈ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಅಂದ್ರೆ ರೈತರ ಸಮಸ್ಯೆ ಅನ್ನೋದು ಹೊಸದೇನಲ್ಲ, ಹಿಂದಿದ್ದ ಸರ್ಕಾರಗಳಲ್ಲೂ ಕೂಡ ಅನುಭವಿಸಿದ್ದಾರೆ ಕಷ್ಟ ಅಂತ ಹೇಳಿ. ಈಗ ಕೇಳ್ತದೆ ಹೇಳಿ. ಖಂಡಿತ ಅವ್ರು ಕೇಳೋ ಪ್ರಶ್ನೆ ವೆರಿ ರಿಲೆವೆಂಟ್, ವಾಸ್ತವ ಮತ್ತು ಸತ್ಯ ಕೂಡ. ಯಾಕೊತ್ತಂದ್ರೆ ಯಾವುದೇ ಪಕ್ಷ, ಅದು ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇದ್ದಾಗ ಕಬ್ಬು ಬೆಳೆಗಾರ ಸಮಸ್ಯೆ ಇಲ್ಲ, ರೈತರ ಹಿತಾಸಕ್ತಿ ದೃಷ್ಟಿ ನಿರ್ಲಕ್ಷ್ಯ ಮಾಡಿವೆ. ನಾವು ಮಂಡ್ಯದಲ್ಲಿ 109 ದಿನ 113 ದಿನ ನಿರಂತರವಾದ ಧರಣಿ ಮಾಡಿದ ಬೊಮ್ಮೆ ಗೌರ್ಮೆಂಟ್ ಇದ್ದಾಗ ಒಂದು ನಯಾ ಪೈಸಾ ಕಬ್ಬು ಬೆಳೆಗಾರರಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ಕಾರ್ಖಾನೆ ಮುಲಾಜಿಗೆ ಒಳಗಾಗಿ ರೈತರ ನಿಜವಾದಂಥ ನ್ಯಾಯಯುತವಾದಂಥ ಕಾನೂನುಬದ್ಧವಾದಂಥ ಬೇಡಿಕೆಯನ್ನು ಈಡೇರಿಸೋಕ್ಕಾಗಲಿಲ್ಲ. ಅಧಿಕಾರಿ ಇಳಿಯುವಾಗ 150 ರೂಪಾಯಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದು ಕೋರ್ಟಿಗೆ ಬಿದ್ದಾಯಿತು ಟೆಕ್ನಿಕಲ್ ಪ್ರಾಬ್ಲಮ್. BJP ಕೂಡ ರೈತ ಪರವಾಗಿ ಕಬ್ಬು ಬೆಳೆಗಾರರ ಪರವಾಗಿ ಸ್ಪಂದಿಸಿಲ್ಲ, ದಳನೂ ಕೂಡ ಸ್ಪಂದಿಸಿಲ್ಲ. ಈ ಸರ್ಕಾರನೂ ಅದೇ ಮುಂದುವರಿಸ್ತಾ ಇದೆ. ರೈಟ್, ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ ನಂತರದಲ್ಲಿ ಮತ್ತೊಂದಷ್ಟು ಮಂದಿ ಅವರ ಮನಸ್ಸಿನಲ್ಲಿರೋ ಅನುಮಾನ ಹಾಗೆ ಸರ್ಕಾರಕ್ಕೆ ನೇರ ಪ್ರಶ್ನೆಗಳನ್ನ ಕೇಳ್ತಾರೆ.